ಸೂಪರ್ ಇದೆ, ಅಲ್ಟಿಮೇಟ್. ಇನ್ನೊಂದು ಟೈಮ್ ನೋಡ್ಬೇಕು ಅನಿಸ್ತದ, ಅದಾಗಿ ನೋಡಿದ್ಮೇಲೆ ಮತ್ತೆ ನೋಡ್ಬೇಕು ಅನಿಸುತ್ತೆ. ಡಬಲ್ ಆ್ಯಕ್ಟಿಂಗ್ ಸೂಪರ್. ಇದು ಎರಡನೇ ಟೈಮ್ ನಾವು ಬಾಸ್ ಮೂವಿಯಲ್ಲಿ ನೋಡಿದ್ವಿ ಡಬಲ್ ಆ್ಯಕ್ಟಿಂಗು, ಬಟ್ ಇವಾಗ ನೋಡಿದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ನೋಡೋಕೆ ಮಾತ್ರ ಸಖತ್ತಾಗಿದೆ ಮೂವಿ. ಹೀರೋನ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಅವಳ ಕ್ಯಾರೆಕ್ಟರ್ ಕೂಡ ನೈಸ್ ಆಗಿದೆ. ಈಗಿನ ಜನ್ರೇಷನ್ ಹುಡುಗಿರಿಗೆ ಯಾವ ಥರ ಇರಬೇಕು ಯಾವ ಥರ ಇರಬಾರ್ದು ಅಂದರೆ ಈ ಡೆವಿಲ್ ಮೂವಿ ನೋಡ್ಬೇಕು. ಆ ಹೀರೋಯಿನ್ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರಲ್ಲ ಅಲ್ಟಿಮೇಟ್ ಇದೆ, ಅದು ನೋಡಿ ಫಾಲೋ ಮಾಡಿರಿ. ಈಗಿನ ಹುಡುಗಿರು ಲವ್ ಮಾಡ್ಬೇಕಾದ್ರೆ ಅಂತ ಹೇಳ್ತೀನಿ. ಗಿಲ್ಲಿ ಆ್ಯಕ್ಟಿಂಗ್ ಮಾತ್ರ ಸೂಪರ್. ಗಿಲ್ಲಿ ನೀನು ಗೆದ್ದೆ ಕಣಯ್ಯ ಬಾಸ್ ಮೂವಿಯಲ್ಲಿ. ಇಡೀ ಸುಮಾರು ಒಂದು 2 ಮಿನಿಟ್ಸ್ ಬಂದು ಹೋಗಿದ್ದಾರೆ. ಅಲ್ಟಿಮೇಟ್ ಇದ್ದಾರೆ ಮೂವಿಯಲ್ಲಿ ಇದ್ದಾರೆ, ಸೂಪರ್ ಆಗಿದೆ. ಇರೋ ಕ್ಯಾರೆಕ್ಟ್ರಲ್ಲಿ ಕರೆಕ್ಟಾಗಿ ಅಚ್ಚುಕಟ್ಟು ಮಾಡಿದ್ದಾನೆ ಗಿಲ್ಲಿ. ನೀ ಬಿಗ್ ಬಾಸ್ ಗೆಲ್ತೀಯ, ಡಿ ಬಾಸ್ ಅಭಿಮಾನಿಗಳ ಮನಸ್ಸು ಕೂಡ ಗೆಲ್ತೀಯ, ಡಿ ಬಾಸ್ ಮೂವಿ ಡೆವಿಲ್ ಕೂಡ ಗೆಲ್ಲುತ್ತದೆ. ಸೂಪರ್. ಬಾಸ್ ಮೂವಿ ತುಂಬ ಚೆನ್ನಾಗಿತ್ತು. ತುಂಬ ವರ್ಷ ಆಯಿತು ನಮ್ಮ ಬಾಸ್ನ ಈ ಸ್ಟೈಲ್ ಲುಕ್ಕಲ್ಲಿ ನೋಡ್ಬೇಕಂತ 2 ವರ್ಷದಿಂದ ಕಾಯ್ತಾ ಇದ್ವಿ. ಲಾಸ್ಟು ಕಾಟೇರ ನೋಡಿದ್ವಿ. ಈ ಸಿನಿಮಾ ನೋಡಿ ತುಂಬ ಖುಷಿ ಆಯಿತು ನಮಗೆ. ಹಬ್ಬ ಊರಬ್ಬ ಏನಂತಾರೆ, ನಮಗೆ ಯಾವತ್ತು ದರ್ಶನ್ ಸಿನಿಮಾ ರಿಲೀಸ್ ಆಗುತ್ತೆ ನಮ್ಮ ಬಾಸ್ ಸಿನಿಮಾ ಅವತ್ತೇ ನಮ್ಗೆ ಹಬ್ಬ ಊರಬ್ಬ. ಡಬಲ್ ಆ್ಯಕ್ಟಿಂಗ್ ಬಗ್ಗೆ ಲಾಸ್ಟ್ ಮೂವಿಲಿ ನೋಡಿದಾಗ ಹೆಂಗಿತ್ತು, ಇವಾಗ ಅದಕ್ಕಿಂತ ಡಬಲ್ ಆಗಿದೆ. ನಮ್ಮ ಬಾಸ್ ಲುಕ್ಕು, ಅವ್ರು ಹಾಕಿರೋ ಕಾಸ್ಟ್ಯೂಮ್ ಬಟ್ಟೆ ತುಂಬ ಚೆನ್ನಾಗಿದೆ. ಅವ್ರ ಸ್ಟೈಲ್ ಮಾತ್ರ ಸಕ್ಕತ್ತಾಗಿದೆ ನಮ್ಮ ಬಾಸ್ನ. ಗಿಲ್ಲಿನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಯೂಟ್ಯೂಬಲ್ಲಿ ಕೆಲವು ವೀಡಿಯೋಸ್ ಎಲ್ಲ ಮಾಡ್ತಾರಲ್ಲ, ಅವ್ರನ್ನೂ ಕೂಡ ತುಂಬ ತೊಗೊಂಡಿದ್ದಾರೆ. ಚಿಕ್ಕ ಕಲಾವಿದರನ್ನ ಬೆಳೆಸೋಕ್ಕೆ ನಂಬರ್ 1 ನಮ್ಮ ಬಾಸ್ ಅಂತ ಹೇಳೋಕ್ಕೆ. ಪ್ರತಿಭೆಗಳು ಎಲ್ಲ ಈ ಡೆವಿಲ್ ಮೂವಿಯಲ್ಲಿ ಹಾಕೊಂಡ್ರಲ್ಲ, ಎಲ್ಲ ಹೊಸೊಬ್ಬರೇನೆ ಇರೋದು. ಯಾರು ಹಳಿ ಫಿಲಮ್ಗಳಲ್ಲಿ ಹಳಿ ಆ್ಯಕ್ಟರ್ಗಳಿಗೆ ಹಾಕೊಂಡಿಲ್ಲ, ಹೊಸೊಬ್ಬರಿಗೆಲ್ಲ ಡೆವಿಲ್ ಮೂವಿಯಲ್ಲಿ ಹಾಕೊಂಡಾರೆ. ಅದು ಬಾಸರ ಆಶೀರ್ವಾದನೋ, ಡೈರೆಕ್ಟರ್ ಆಶೀರ್ವಾದನೋ, ಪ್ರೊಡ್ಯೂಸರ್ ಆಶೀರ್ವಾದನೋ ಗೊತ್ತಿಲ್ಲ, ಬಟ್ ಡೆವಿಲಲ್ಲಿ ಅವ್ರು ಆ್ಯಕ್ಟ್ ಮಾಡಿದಾರೆ ಅಂದ್ರೆ ಅವ್ರ ಪುಣ್ಯ. ಆ ಥರ ಆಪರ್ಚುನಿಟಿ ಎಲ್ಲರಿಗೂ ಸಿಗೋಲ್ಲ, ಅವ್ರಿಗೆ ಸಿಕ್ಕಿದೆ ಅಂದ್ರೆ ಅವರು ಉಪಯೋಗಿಸ್ಕೊಳ್ಬೇಕು. ಮತ್ತು ಬಾಸ್ನ ನೆನಪಲ್ಲಿ ಇಟ್ಕೊಳ್ರಿ, ಯಾರು ಮರೆಯೋಕೆ ಹೋಗ್ಬೇಡ್ರಿ. ಓಕೆ.